Useful information ಹಾಯ್, stories. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಕ್ಕದ ಮನೆಯ ಹುಡುಗ ಕೀ ತೆಗೆದುಕೊಂಡು ಬರಲು ಬಂದಾಗ ಅವನನ್ನು ಒಳಗೆ ಕರೆದು ಬೆತ್ತಲೆಗೊಳಿಸಿ ತನ್ನ ಆಸೆಯನ್ನು ತೀರಿಸಿಕೊಂಡು ಸುಖಪಟ್ಟು ಮಜಾ ಮಾಡಿದ ಆಂಟಿ. ಕಥೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡಿದೆ. ಕಥೆನ ಕೊನೆಯ ತನಕ ಕೇಳ್ತಾ ಹೋಗಿ. ನನ್ನ ಹೆಸರು ಕಿರಣ್. ನನ್ನ ವಯಸ್ಸು 23 ವರ್ಷ. ನಾನ್ ನೋಡೋಕೆ ಒಳ್ಳೆ ಹ್ಯಾಂಡ್ಸಮ್ ಹುಡುಗ. 5.7 ಅಡಿ ಎತ್ತರ, ಬಿಳಿಯಾಗಿದ್ದೀನಿ. ನಾವು ಬೆಂಗಳೂರಿನ ಒಂದು ಪ್ರತಿಷ್ಠಿತ ಕಾಲೋನಿಯಲ್ಲಿ ವಾಸ ಮಾಡ್ತೀವಿ. ನನ್ನ ಕಾಲೇಜು ಜೀವನದಲ್ಲಿ ಒಬ್ಬ ಹುಡುಗಿಯನ್ನು ನನ್ನ ಹಿಂದೆ ಬಿದ್ದಿದ್ರು. ಆದ್ರೆ ನಾಚಿಕೆ ಸ್ವಭಾವದ ನಾನು ಅವರನ್ನೆಲ್ಲ ಅಷ್ಟಾಗಿ ಹಚ್ಕೊಳ್ತಿರ್ಲಿಲ್ಲ. ನಂಗೆ ನನ್ನ ವಯಸ್ಸಿನ ಹುಡುಗಿಯರಿಗಿಂತಲೂ ಮದುವೆಯಾಗಿರೋ ವಯಸ್ಸಾದ ಹೆಂಗಸರೆಂದರೆ ತುಂಬಾ ಇಷ್ಟ. ನನಗೆ ಅವರು ಸೀರೆ ಉಡೋದು ನೋಡೋದಕ್ಕೆ ಕಣ್ಣಿಗೆ ಒಂಥರ ಹಬ್ಬ ಇದ್ದಂತೆ ಇರ್ತಿತ್ತು. ಅವತ್ತು ನಮ್ಮಪ್ಪ ಅಮ್ಮ ನಮ್ಮ ಊರಿಗೆ ಹೋಗಿದ್ರು. ಮತ್ತೆ ನನ್ನ ತಂಗಿ ಕಾಲೇಜಿಗೆ ಹೋಗಿದ್ಲು. ಅವಳೀಗ PUC ಓದ್ತಿದ್ದಾಳೆ. ಅವಳ ಕಾಲೇಜು ಮಧ್ಯಾಹ್ನ ಶುರುವಾಗಿ ಸಂಜೆವರೆಗಿರುತ್ತೆ. ನಾನು ಬೆಳಗ್ಗೆ ಹೋಗಿ ಮಧ್ಯಾಹ್ನಕ್ಕೆಲ್ಲ ಬಂದ್ಬಿಡ್ತಿದ್ದೆ. ಅವತ್ತು ನಾನು 12ವರೆಗೆ ಕಾಲೇಜಿನಿಂದ ಬಂದು ನೋಡಿದಾಗ ಮನೆ ಬೇಗ ಹಾಕಿತ್ತು. ಸರಿ ಅಂತ ಪಕ್ಕದ ಮನೆಯವ್ರಿಗೆ ಮಾಮೂಲಿಯಾಗಿ ಬೀಗ ಕೊಡ್ತಾ ಇದ್ದಿದ್ರಿಂದ ಅವರನ್ನ ಕೇಳೋದಕ್ಕೆ ಅಂತ ಹೋದೆ. ನಾನು ಹೋಗಿ ಬಾಗ್ಲು ತಡ್ದೆ. ಅಂಕಲ್ ಆಚೆ ಬಂದ್ರು. ಬೀಗ ಕೇಳಿದಾಗ ಅಂಕಲ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ನಾನು ಸರಿ ಅಂತ ಅಲ್ಲಿಂದ ಹೊರಟೆ. ಮತ್ತೆ ನಮ್ಮ ಮನೆಯ ಮೇಲಿನ ಮಹಡಿ ಮೇಲೆ ಮನೆ ಆಂಟಿ ಕೇಳಕ್ ಹೋದೆ. ಹೋಗಿ ಅವ್ರ ಮನೆಯ ಬೆಲ್ ಒತ್ತದೆ. ಆಂಟಿ ಹೊರಗಡೆ ಬಂದ್ರು. ಅವ್ರು ಕೂಡ ಅದೇ ಹೇಳಿದ್ರು, ಬೇಗ ಕೊಟ್ಟಿಲ್ಲ ಅಂತ. ಅದನ್ನ ಕೇಳಿ ನಂಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಇರೋದು ಒಂದೇ ಬೀಗ. ಹಾಗಾಗಿ ಕೋಪದಲ್ಲಿ ಆಂಟಿ ಮುಂದೆನೆ ನನ್ನ ತಂಗಿಗೆ ಕಾಲ್ ಮಾಡಿದೆ. ಆಗ ನನ್ನ ತಂಗಿ ಕಾಲೇಜಿಗೆ ಹೋಗೋ ಅರ್ಜೆಂಟ್ ಅಲ್ಲಿ ಬೀಗ ಕೊಡೋದು ಮರ್ತು ನನ್ ಬಳಿನೇ ತಗೊಂಡ್ ಬಂದು ಹೋಗಿರೋದಾಗಿ ಹೇಳಿದ್ಲು. ಅದಕ್ಕೆ ಅವಳು ಸಾರಿ ಅಂತ 3-4 ಸಲ ಕೇಳಿದ್ಲು. ಸರಿ, ಎಷ್ಟೊತ್ತಿಗೆ ಬರ್ತೀಯಾ ಅಂತ ಕೇಳಿದಾಗ ಹೇಳಿದ್ಲು, ಈಗ ತಾನೇ ಕಾಲೇಜಿಗೆ ಬಂದಿದ್ದೀನಿ, 3 ಕ್ಲಾಸ್ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ. ನಾನು ಸರಿ ಅಂತ ಹೇಳಿ ಫೋನ್ ಇಟ್ಟೆ. ನಾನು ಆಂಟಿಗೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಸಾರಿ ಕೇಳಿದೆ. ಅದಕ್ಕೆ ಆಂಟಿ ಪರವಾಗಿಲ್ಲ ಅಂತ ಹೇಳ್ತಾ ನನ್ನನ್ನ ಅವ್ರ ಮನೆಯಲ್ಲೇನೆ ತಂಗಿ ಬರೋವರೆಗೂ ಇರೋದಕ್ಕೆ ಹೇಳಿದ್ರು. ನಾನು ಒಳಗ್ ಹೋಗಿ ಸೋಫಾ ಮೇಲ್ ಕೂತ್ಕೊಂಡೆ. ಆಂಟಿ ಮನೆ 2 ಬೆಡ್ರೂಮ್ದು. ಅವಳು ಮಾರ್ವಾಡಿ ಆಂಟಿ. ಹೆಸರು ಶೋಭಾ ಅಂತ. ವಯಸ್ಸು 38. ಅವ್ರ ಮಗ 10ನೇ ಕ್ಲಾಸ್ನಲ್ಲಿ ಓದ್ತಿದ್ದಾನೆ. ಅವರ ಗಂಡನದ್ದು ಮಾರ್ಬಲ್ ಬಿಸ್ನೆಸ್ ಇದೆ. ಕತೆಗೆ ವಾಪಸ್ ಬಂದ್ರೆ ಆಂಟಿ ನಂಗೆ ಕುಡಿಯೋದಿಕ್ಕೆ ನೀರ್ ತಂದ್ಕೊಟ್ಟು ಅಡಿಗೆ ಮನೆಗ್ ಹೋದ್ರು. ನಾನು ನೀರ್ ಕುಡಿದು ಗ್ಲಾಸ್ ಇಡೋದಕ್ಕೆ ಅಡಿಗೆ ಮನೆಗ್ ಹೋದೆ. ಮಾಮೂಲಿಯಾಗಿ ನಮ್ಮ ಮನೆಯವರು ಮತ್ತೆ ಆಂಟಿ ಮನೆಯವರು ಒಳ್ಳೆ ಪರಿಚಯ. ಗ್ಲಾಸ್ ಇಡ್ತಾ ಅವ್ರ ಮಗ ರೋನೀಶ್ ಬಗ್ಗೆ ಕೇಳ್ದೆ. ಅದಕ್ಕೆ ಆಂಟಿ ಅವನು ಅವನ ಅಪ್ಪನ ಜೊತೆ ಅಂಗಡಿಗೆ ಹೋಗಿದ್ದಾನೆ ಅಂತ ಹೇಳಿದ್ರು. ಅವನಿಗಾಗ ದೀಪಾವಳಿ ರಜೆಗಳಿದ್ವು. ಅವನಿನ್ನು ಬರೋದು ಸಂಜೆನೆ. ಅದನ್ನ ಕೇಳಿ ನನ್ಗೆ ನಿಜಕ್ಕೂ ಬೇಜಾರಾಯ್ತು. ಹೇಗಪ್ಪ ಟೈಮ್ ಪಾಸ್ ಮಾಡೋದು ಅಂತ. ರೋನೀಶ್ ಇದ್ದಿದ್ರೆ ಅವನ ಜೊತೆ ಆಟ ಆಡ್ಕೊಂಡು ಕಾಲ ಕಳೆಯಬಹುದಾಗಿತ್ತು. ನಾನ್ ಟಿವಿ ನೋಡ್ತೀನಿ ಅಂತ ಹೇಳಿ ಹಾಲ್ ರೂಮ್ ಬಂದೆ. ಶೋಭಾ ಆಂಟಿಗೆ ದಪ್ಪ ದೇಹ ಇತ್ತು, ಮಾರ್ವಾಡಿಗಳಿಗಿರೋ ಹಾಗೆ. ಆಂಟಿ BSc ಡಿಗ್ರಿ ಓದಿದ್ರು. ಆಂಟಿ ಒಳ್ಳೆ ಬೆಳ್ಳಗಿದ್ರು, ಆದ್ರೆ ದಪ್ಪ. ಆಂಟಿದ್ ಏನಿಲ್ಲ ಅಂದ್ರೂ 80 kg ತೂಕ ಇರ್ಬೋದು. 5.5 ಅಡಿ ಎತ್ತರ. ಮೇಕಪ್ ಮಾಡ್ಕೊಂಡು ಡಿಸೈನರ್ ಸೀರೆನಲ್ಲಿ ಯಾವ್ದಾದ್ರು ಫಂಕ್ಷನ್ಗೆ ಹೋಗುವಾಗ ಸಕ್ಕದ ಕಾಣ್ತಿದ್ರು. ಅದ್ರಲ್ಲಿ ಅವಳ ಅರ್ಧದಷ್ಟು ಮೈ ಎದ್ದು ಕಾಣಿಸ್ತಿತ್ತು. ಅವತ್ತಿನವರೆಗೂ ಆಂಟಿ ಮೇಲೆ ನಂಗಂತ ಭಾವನೆ ಏನೂ ಇರ್ಲಿಲ್ಲ.
ನಾನು ಆಗಾಗ ನನ್ನ ಫೋನ್ನಲ್ಲಿ ಫೋನಿ ವಿಡಿಯೋಗಳನ್ನ ನೋಡಿ ಮಜಾ ಮಾಡ್ತಿದ್ದೆ. ಸದ್ಯಕ್ಕೀಗ ಅವ್ರ ಮನೆಯಲ್ಲಿ ಅದನ್ನೆಲ್ಲ ನೋಡೋಕ್ಕಾಗಲ್ವಲ್ಲ, ಹಾಗಾಗಿ ಟಿವಿ ಆನ್ ಮಾಡಿ ಫಿಲ್ಮ್ ನೋಡ್ತಾ ಕೂತಿದ್ದೆ. ಆಗ ಆಂಟಿ ಕೂಡ ಬಂದು ಸೋಫಾದಲ್ಲಿ ನನ್ ಪಕ್ಕಾನೇ ಕೂತ್ಕೊಂಡ್ರು. ನಾವು ಅದು ಇದು ಅಂತ ಮಾತಾಡೋಕೆ ಶುರು ಮಾಡಿದ್ವಿ. ಹೀಗೆ ಮಾತಲ್ಲೇ, ನೀವು ಡಿಸೈನರ್ ಸೀರೆನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ, ಮತ್ತೆ ಆ ಬ್ಲೌಸ್ ಅಲ್ಲಿ ನಿಮ್ಮ ಬೆನ್ನೆಲ್ಲ ಕಾಣಿಸುತ್ತೆ ಅಂತ ಹೇಳ್ದೆ. ಅದನ್ನ ಕೇಳಿದ ಆಂಟಿ ಶಾಕ್ ಆಗಿ, ಇದನ್ನೆಲ್ಲ ನೀನು ಯಾವಾಗ ಗಮನಿಸಿದೆ ಅಂತ ಹೇಳಿದ್ಲು. ನಾನ್ ಪ್ರಾಮಾಣಿಕವಾಗಿ 3-4 ಸಲ ನೀವು ಮನೆಯಿಂದ ಹೊರ ಹೋಗುವಾಗ ನೋಡಿದ್ದೆ ಅಂತ ಹೇಳಿದೆ. ನನ್ನ ಉತ್ತರಕ್ಕೆ ಆಂಟಿ ತುಂಬಾ ನಗೆ ಕೊಟ್ಟು, ಮತ್ತೆ ಬೇರೆ ಹೆಂಗಸರಲ್ಲಿ ಏನೇನೆಲ್ಲ ನೋಡಿದ್ಯಾ ಅಂತ ಕೇಳಿದ್ಲು. ಆಂಟಿ ಜೊತೆ ಇನ್ನಷ್ಟು ಕ್ಲೋಸ್ ಆಗೋಕೆ ಇದೇ ಸರಿಯಾದ ಚಾನ್ಸ್ ಅಂತ ಅನ್ಕೊಂಡು, ಏನೇನ್ ತೋರಿಸ್ಕೊಂಡು ಓಡಾಡ್ತಾರೋ ಅದೆಲ್ಲಾನು ನೋಡಿದೀನಿ ಅಂತ ಹೇಳ್ದೆ. ಮತ್ತೆ ಅವರನ್ನ ನನ್ ಬೆಡ್ ಮೇಲೆ ಮಲಗಿಸ್ಕೋಬೇಕು ಅಂತ ಆಸೆ ಅಂದೆ. ಅದಕ್ಕೆ ಆಂಟಿ ಫುಲ್ ಶಾಕ್ ಆಗೋದ್ಲು. ನನ್ನಿಂದ ಅಂತ ಒಂದು ಉತ್ತರ ಸಿಗುತ್ತೆ ಅಂತ ಕನ್ಸಲ್ಲೂ ಆಂಟಿ ಅನ್ಕೊಂಡಿರ್ಲಿಲ್ಲ. ಆಂಟಿ ಸ್ವಲ್ಪ ಹೊತ್ತು ಮೌನವಾಗಿದ್ಲು. ಆಂಟಿ ಮತ್ತೆ ನನ್ ಮೇಲೂ, ನೀನ್ ಹಾಗೆ ಅನ್ಸುತ್ತಾ, ಅಂದ್ರೆ ನೀನ್ ಬೆಡ್ ಮೇಲೆ ಇರ್ಬೇಕು ಅಂತ ಅಂದ್ಲು. ಆಂಟಿ ಮಾತಿಗೆ ಖುಷಿಯಾಗಿ ಏನ್ ಹೇಳ್ಬೇಕು ಅಂತ ತೋಚ್ಲಿಲ್ಲ. ಆದ್ರೂ ಧೈರ್ಯ ತಂದ್ಕೊಂಡು ಅವಳ ಕಣ್ಣಲ್ಲಿ ನೋಡ್ತಾ, ಹೌದು ನಿಮ್ಗಿಷ್ಟ ಇದ್ರೆ ಅಂದೆ. ನನ್ನ ಆ ಮಾತಿಗೆ ಎಲ್ಲಿಂದ ಧೈರ್ಯ ಬಂತು ಅದು ದೇವ್ರಿಗೆ ಗೊತ್ತು. ಆಂಟಿ ಏನೂ ಮಾತಾಡ್ದೆ ಸುಮ್ಮನೆ ನಗಾಡಿದ್ಲು. ನಂಗೆ ಕಸಿವಿಸಿ ಅನ್ಸೋದಕ್ಕೆ ಶುರುವಾಯ್ತು. ಸುಮ್ಮನೆ ತಲೆ ಕೆಳಗ್ ಮಾಡಿ, ಸಾರಿ ಆಂಟಿ. ಆಗ ಆಂಟಿ ನನ್ ಪಕ್ಕಕ್ಕೆ ಬಂದು ನಾನವಳನ್ನ ನೋಡುವಂತೆ ಮಾಡಿ, ಪರವಾಗಿಲ್ಲ, ನಿನ್ ವಯಸ್ಸಿನ ಹುಡುಗರಿಗೆ ಇಂಥ ವಯಸ್ಸಾದ ಹೆಣ್ಣುಗಳ ಮೇಲೆ ಫೀಲಿಂಗ್ಸ್ ಜಾಸ್ತಿ ಇರತ್ತೆ, ಅದಕ್ಕೆ ನಾಚಿಕೆ ಪಡಬೇಡ ಅಂದ್ಲು. ಆಂಟಿ ಮಾತುಗಳಿಂದ ಸ್ವಲ್ಪ ಧೈರ್ಯ ಬಂತು. ಮತ್ತೆ ಯಾಕೆ ನೀವು ನಗಾಡಿದ್ದು ಅಂತ ಕೇಳಿದೆ. ಆಗ ಆಂಟಿ ಕೊಟ್ಟ ಉತ್ತರಕ್ಕೆ ನಾನು ಶಾಕ್ ಆದೆ. ಆಂಟಿ ಅಂದ್ಲು, ನನ್ ಗಂಡ ಯಾವಾಗ್ಲೂ ಬಿಸ್ನೆಸ್ ಅಂತ ಬ್ಯುಸಿಯಾಗೇ ಇರ್ತಾನೆ. ಅವನು ಇರೋದೇ ದುಡ್ಡು ಮಾಡೋದಕ್ಕೆ. ಅದು ಅಲ್ಲದೆ ಅವನ್ಗೆ ಸಕ್ಕರೆ ಕಾಯಿಲೆ ಬೇರೆ. ನಾವು ಅಪರೂಪಕ್ಕೆ ಮಾಡೋದು, ಅದು ಬೇರೆ. ನಂಗೆ ತೃಪ್ತಿ ಪಡಿಸೋ ತಾಕತ್ತು ಕೂಡ ಇಲ್ಲ. ಇಷ್ಟು ದಿನ ನಾನ್ ನನ್ ಗಂಡಂಗೆ ಪ್ರಾಮಾಣಿಕವಾಗಿದ್ದೆ. ಆದ್ರೆ ನಾನೀಗ ಬೇರೆ ಸಂಬಂಧದಿಂದ ನನ್ನ ಅಗತ್ಯತೆಗಳನ್ನ ಪೂರೈಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಹಾಗಾಗಿ ನಾನ್ ವಯಸ್ಸಿಗೆ ಬಂದ ಹುಡುಗರನ್ನ, ಅದ್ರಲ್ಲೂ ಇದೆಲ್ಲ ಗೌಪ್ಯವಾಗಿ ಇಡೋರನ್ನ ನೋಡ್ತಾ ಇದ್ದೀನಿ. ಆಗ ನನಗೆ ಪ್ರೀತಮ್ ಕಂಡ. ನಾನೊಂದ್ ಮೈಮಾಟಕ್ಕೆ ಮಾರು ಹೋಗಿದ್ದೆ. ಆದ್ರೆ ಅದ್ ಯಾಕೋ ಗೊತ್ತಿಲ್ಲ, ಅವನೊಂದಿಗೆ ನಾನು ಅನ್ಕೊಂಡಂತೆ ಆಗ್ಲೇ ಇಲ್ಲ ಅಂದ್ಲು. ಆಂಟಿ ಹೇಳಿದ ಮಾತನ್ನ ಕೇಳಿ ನಿಜಕ್ಕೂ ಶಾಕ್ ಆಯ್ತು ನನ್ಗೆ. ಪ್ರೀತಮ್ ನಮ್ ಬಿಲ್ಡಿಂಗ್ ನಲ್ಲೇ ಇರುವಂತಹ ಒಳ್ಳೆ ಹುಡುಗ. ಅವ್ನ್ ನನ್ಗಿಂತಲೂ 1 ವರ್ಷ ಚಿಕ್ಕವನು. ನಾವೆಲ್ಲ ಒಟ್ಟಿಗೆ ಕ್ರಿಕೆಟ್ ಆಡ್ತೀವಿ. ಅವನ್ ನಮ್ ಮನೆಗ್ ಬರ್ತಾನೆ. ಆಂಟಿ ಮಾತಿಗೆ ನಾನು ಆಶ್ಚರ್ಯದಿಂದ ಏನು ಅಂದೆ. ಯಾಕಂದ್ರೆ ಆ ಮಾತುಗಳನ್ನ ಜೀರ್ಣಿಸ್ಕೊಳ್ಳೋಕು ಆಗ್ಲಿಲ್ಲ. ಅದಕ್ಕೆ ಆಂಟಿ, ಹೌದು, ಆದ್ರೆ ಪ್ಲೀಸ್ ಇದನ್ನ ಯಾರ ಹತ್ರನೂ ಹೇಳ್ಬೇಡ ಅಂತ ಮತ್ತೆ ನಗಾಡಿದ್ಲು. ನಾನ್ ಯಾಕೆ ನಕ್ಕಿದ್ದು ಅಂತ ಕೇಳ್ದೆ. ಆಗ ಆಂಟಿ ತುಂಟನಗೆ ಬೀರುತ್ತಾ, ನನ್ನ ಕಾಯುವಿಕೆಗೆ ಈಗ ಮುಗ್ದಿದೆ ಅಂತ ಅನಿಸ್ತಿದೆ ಅಂದ್ಲು. ಅವ್ರ ಮಾತನ್ನ ಕೇಳಿ ಅವ್ರ ಮುಖಾನೇ ನೋಡ್ತಾ, ಏನ್ ಹೇಳ್ತಿದ್ರ ಆಂಟಿ? ಕಾಯೋದು ಮುಗ್ದಿದೆ ಅಂದ್ರೆ ಏನ್ ಅರ್ಥ ಅಂತ ಕೇಳಿದಾಗ, ಆಹ ಕಳ್ಳ, ಏನೋ ಅರ್ಥನೇ ಆಗೋದಿಲ್ಲ ಅನ್ನೋ ತರ ಮುಳ್ಳನ್ ತರ ಆಡ್ಬೇಡ. ನಾನು ಏನ್ ಹೇಳಿದೆ ಅಂತ ನಿಂಗ್ ಚೆನ್ನಾಗ್ ಅರ್ಥ ಆಗಿದೆ ಅಂತ ನಂಗ್ ಗೊತ್ತು. ನಿನ್ನಿಂದ ನಾನು ಆ ಸುಖನ ಬಯಸ್ತಾ ಇದ್ದೀನಿ ಅಂತ ಆಂಟಿ ಹೇಳಿದ ತಕ್ಷಣ
ಆ ಆಂಟಿಯ ಒಂದೊಂದು ಮಾತುಗಳು ನಂಗೆ ಹುಚ್ಚಿಡಿಸ್ತಾ ಇದ್ವು. ನನ್ನ ಎಷ್ಟೋ ದಿನದ ಆಸೆ ಈಡೇರ್ತಾ ಇರೋದಕ್ಕೆ ಮನ್ಸಲ್ಲಿ ಹೇಳ ತೀರದ ಸಂತೋಷ ಆಯ್ತು. ಇನ್ನೂ ತಡ ಮಾಡದೆ ಆಂಟಿನ ಕರೆದು ಮಂಚದ ಮೇಲೆ ಮಲಗಿಸಿ ಅವರನ್ನ ಅನುಭವಿಸಿ ಮಜಾ ಮಾಡ್ದೆ. ಹಾಗೆ ಸ್ವಲ್ಪ ಹೊತ್ತು ನಿದ್ದೆ ಜಾರಿದ್ವಿ. ನಿದ್ದೆಯಿಂದ ಎದ್ದಾಗ ಆಗ್ಲೇ ಸಂಜೆ ಆಗ್ಬಿಟ್ಟಿತ್ತು. ನಾನು ಪಕ್ಕದಲ್ಲಿ ಬಿದ್ದಿದ್ದ ನನ್ನ ಬಟ್ಟೆಗಳನ್ನ ತಗೊಂಡು ಹಾಕೊಳ್ತಾ, ಆಂಟಿ ನಾನಿನ್ನು ಹೊರಡ್ತೀನಿ ಅಂತ ಹೇಳಿದಾಗ ಆಂಟಿ